PFD ಬ್ಯಾಂಕ್ನ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡರವರ ಸೂಚನೆ ಮೇರೆಗೆ ಅವರ ಸಹಾಯ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ನಮ್ಮ ರಾಘವ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬೇಲೂರು ಸೋಮಣ್ಣವರು, ಹೊಸಳ್ಳಿ ಶಿವಣ್ಣವರು, ಮರಿಗೌಡರು, ನಮ್ಮ ಬೆಳಿದೇಗೌಡರು, ಬೋರೇಗೌಡರು, ನಮ್ಮ ನಿಂಗಮ್ಮನವರು, ನಮ್ಮ ಜೊತೆಗೆ ಎಲ್ಲ 15 ಸದಸ್ಯರು ಕೂಡ ನಿರ್ದೇಶಕರು ಕೂಡ ಹಾಜರಾಗಿ ಇವತ್ತು ಇದು ಸುಸೂತ್ರವಾಗಿ ನಡೆದಿದೆ. ಈ ನಮ್ಮ ಮುಖ್ಯವಾಗಿ ನಮ್ಮ ಮನ್ಮೂಲ ಅಧ್ಯಕ್ಷರಾದ ಶಿವಪ್ಪನವರು ಅವರು ಕೂಡ ಭಾಗವಹಿಸಿ ನಮಗೆಲ್ಲ ಸಹಕಾರ ನೀಡಿ ಅಧ್ಯಕ್ಷದ ಚುನಾವಣೆ ನಡೆಸಿಕೊಟ್ಟು ಈಗ ತಾನೇ ನಿರ್ಗಮಿಸಿದ್ದಾರೆ. ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ನಮ್ಮ PFD ಬ್ಯಾಂಕ್ ಏನಿದೆ ಇದುವರೆಗೂ ನನಗೂ ಸ್ವಲ್ಪ ಅನುಭವ ಇದೆ. ಹೋದ ಸರಿ 5 ವರ್ಷನೂ ಇದ್ವಿ. ಈಗೊಂದು ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ಈ ಸರಿನೂ ಅವಕಾಶ ಸಿಕ್ಕಿದೆ. ನಮ್ಮ PFD ಬ್ಯಾಂಕ್ನ ಏಳಿಗೆಗೆ ನಮ್ಮ ಶ್ರಮ ವಹಿಸಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. PFD ಬ್ಯಾಂಕಿನ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಈ ಚುನಾವಣಾಧಿಕಾರಿಗಳಿಗೆ ನಮ್ಮ ಲೋಕೇಶ್ ಅವರು, ನಮ್ಮ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಲೋಕೇಶ್ ಅವರು ಚುನಾವಣಾಧಿಕಾರಿಗಳಿಗೆ ಕೆಲಸ ಮಾಡಿದ್ರು. ಒಟ್ಟು 15 ಜನ ನಿರ್ದೇಶಕರ ಪೈಕಿ 15 ಜನ ನಿರ್ದೇಶಕರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಯೋಗೇಶ್ ಅವರು ಮತ್ತು ಬಸ್ರಾಳು ಯೋಗೇಶ್ ಅವರು ಮತ್ತು ಶಿಲ್ಪಾ ರಘುನಂದನ್ ಸ್ಪರ್ಧಿಸಿದರು. ಅದ್ರ ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಹೊಸಳ್ಳಿ ರಾಘವೇಂದ್ರ ಅವರು ಮತ್ತು ನಮ್ಮ ದಿವ್ಯ ಅವರು ಸ್ಪರ್ಧಿಸಿದರು. ಇಬ್ಬರಿಗೂ ಚುನಾವಣೆ ನಡೆದ ನಂತರ 8 ಮತ್ತು 7 ಅಂದರೆ 1 ಮತಗಳ ಅಂತರದಿಂದ ನಮ್ಮ ಅಧ್ಯಕ್ಷರಿಗೆ 8 ಮತ, ಅವರಿಗೆ 7 ಮತ ಬಂದು ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಇವತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಬೆಳಗಿನ ಜಾವ ಒಂದು ಸಭೆಯನ್ನು ಮಾಡಿ ನಮ್ಮ ಶಾಸಕರಾದಂಥ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರ ಸೂಚನೆಯಂತೆ ನಾವು, ನಮ್ಮ ಹೊಸಳ್ಳಿ ಸುನಿಲ್ಗೌಡರು, ನಮ್ಮ ಮರಿಗೌಡರು, ನಮ್ಮ ಬಿಳಿದೇಗೌಡರು, ಬೋರೇಗೌಡರು ಮತ್ತು ನಮ್ಮ ನಿಂಗಮ್ಮ ಅವರು, ಚಂದಾಲ್ ನಿಂಗಮ್ಮ ಅವರವರು ಮತ್ತು ಎಲ್ಲರನ್ನ ಕೂರಿಸಿ ನಮ್ಮ ಮನ್ಮೂಲ್ ಅಧ್ಯಕ್ಷರಾದಂಥ ಶಿವಪ್ಪ ಅವರು ಇಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹೌದು, ಅವರ ನೇತೃತ್ವದಲ್ಲಿ ಶಾಸಕರ ಸೂಚನೆಯಂತೆ ನಾವು ಇವತ್ತು ನಮ್ಮ ಶಾಸಕರು ಕೂಡ ನನ್ನ ಜೊತೆಲೂ ಕೂಡ ದೂರವಾಣಿಯಲ್ಲಿ ಮಾತನಾಡಿ ಹಿಂದುಳಿದ ವರ್ಗಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿಲ್ಲ, ನಾವು ಇದುವರೆಗೆ ಕೊಡಬೇಕು PFD ಬ್ಯಾಂಕಿಲ್ಲ ಅಂತೇಳಿ ಅವರ ಕೋರಿಕೆಯಂತೆ ಸೂಚನೆಯಂತೆ ನಮ್ಮ ಯೋಗೇಶ್ ಅವರು ಬಸ್ರಾಳು ಗ್ರಾಮದವರು, ಜೊತೆಗೆ ಅನುಭವ ಉಳ್ಳಂಥವರು, PFD ಬ್ಯಾಂಕಿನಲ್ಲಿ ಒಮ್ಮೆ ನನ್ನ ಜೊತೆಲೇ ಉಪಾಧ್ಯಕ್ಷರಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವಾಗ ನನ್ನ ಜೊತೆಲಿ ಉಪಾಧ್ಯಕ್ಷರಾಗಿ ಭಾಗಿಯಾಗಿದ್ದರು. ಜೊತೆಗೆ ಭಾಳ 2ನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರು, ಅವರಿಗೆ ಆಗಲೇಬೇಕು ಅಂತೇಳಿ ಶಾಸಕ ಸೂಚನೆಯಂತೆ ಅವ್ರನ್ನ ನಾವೆಲ್ಲ ಒಗ್ಗಟ್ಟಿನಿಂದ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಜೊತೆಗೆ ಸರ್ಕಾರದ ನಾಮನಿರ್ದೇಶನಾಗಿ ಬಂದಂಥ ರಾಘವೇಂದ್ರ ಹೊಸಳ್ಳಿ ಅವರು, ಇವರು ಕೂಡ ಯುವ ಮುಖಂಡರು, ಯುವ ಕಾಂಗ್ರೆಸ್ಸು ಅದು ಇದು ಎಲ್ಲ ನಮ್ಮ ಒಡನಾಟದಲ್ಲಿ ಭಾಳಷ್ಟು ವರ್ಷದಿಂದ ಪಕ್ಷದ ಪರವಾಗಿ ಕೆಲಸ ಮಾಡಿದರು. ಮತ್ತು ದುದ್ದ ಹೋಬಳಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಶಾಸಕರ ಸೂಚನೆಯಂತೆ ನಮ್ಮ ಉಂಬಳಲಿ ಶಿವಪ್ಪರ ಕೋರಿಕೆಯಂತೆ ನಮ್ಮೆಲ್ಲ ನಿರ್ದೇಶಕರು ಒಗ್ಗಟ್ಟಿನಿಂದ ಅವ್ರನ್ನೂ ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಇವರು ಮತ್ತು ನಮ್ಮ ಶಾಸಕರು, ನಮ್ಮ ಶ್ರೀರಂಗಪಟ್ಟಣ ಶಾಸಕರಂತ ರಮೇಶ್ ಬಾಬು ಬಂಡಿಸಿದೇವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿ ಅವರೆಲ್ಲರಿಗೂ ಕೂಡ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸ್ಕೊಡ್ಬೇಕು. ನಮ್ಮದೇ ಆಡಳಿತ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಬ್ಯಾಂಕಿಗೆ ಅಭಿವೃದ್ಧಿಗೆ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಅವರವರು ಪ್ರಾರ್ಥಿಸ್ತಾ, ಹೊಸದಾಗಿ ಆಯ್ಕೆಯಾದಂಥ ನಮ್ಮ ಯೋಗೇಶನಿಗೆ ಮತ್ತು ನಮ್ಮ ರಾಘವೇಂದ್ರ ಅವ್ರಿಗೆ, ಗೆಳೆಯ ಆತ್ಮೀಯರಾದಂಥ ರಾಘವೇಂದ್ರ ಅವ್ರಿಗೆ ಶುಭ ಕೋರ್ತೀನಿ.